ನನ್ನ ಮಗಳು ಉಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ನೀವು ಅಂದರೆ ನಾ ಮನೆ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಮಗಳನ್ನ ಹಾಗೆಲ್ಲ ಕಳ್ಸೋಕ್ಕಾಗಲ್ಲ. ಇನ್ನೂ ಅವಳನ್ನ ಅಬ್ಸರ್ವೇಷನ್ಲಿ ಇಡಬೇಕಾಗುತ್ತೆ. ಅಬ್ಸರ್ವೇಷನ್ನ? ಯಾಕೆ? ಅವಳು ಚೆನ್ನಾಗಿದ್ದಾಳೆ ಅಂತ ನೀವೇ ಹೇಳಿದ್ರಲ್ಲ. ಹೌದು, ನಾನು ಹೇಳಿದೆ. ಆದರೆ ದೇಹದ ಉಷ್ಣಾಂಶ ಆರೋಗ್ಯ ದೃಷ್ಟಿಯಿಂದ ಏರುಪೇರಾಗೋದು ಒಳ್ಳೆಯದಲ್ಲ. ಮುಂದೆ ಏನಾದರೂ ತೊಂದರೆ ಆಗುತ್ತೋ ಏನೋ ಅಂತ ಹೇಳಿ 24 ಗಂಟೆ ಅಬ್ಸರ್ವೇಷನಲ್ಲಿ ಇಡಬೇಕಾಗುತ್ತೆ. ಅದರ ಅಗತ್ಯ ಇಲ್ಲ ವೈದ್ಯರೇ. ಏನು ನಿಮ್ಮ ಮಾತಿನ ಅರ್ಥ? ಅಂದರೆ ಹಿರಣ್ಮಯ್ಯನ ನೀವು ಇಲ್ಲಿ ಇರಿಸೋಲ್ಲ ಅಂತನಾ? ನಮಗೊಪ್ಪಿಗೆ ಇಲ್ಲ. ಆ ಮಗು ನಮ್ಮ ಜೊತೆ ಕಳಿಸ್ಕೊಟ್ಬಿಡಿ. ಅದಕ್ಕೇನು ಆಗದೆ ಇರುವಾಗ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಇಲ್ಲ ಶಾಸ್ತ್ರಿಗಳೇ, ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ದಯವಿಟ್ಟು ಮಗುನ ಜೀವದ ಜೊತೆ ಆಟ ಆಡಬೇಡಿ. ಹೀಗೆ ದೇಹದ ಉಷ್ಣಾಂಶ ವ್ಯತ್ಯಾಸ ಆಗೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಒಂದು ದಿವಸ ಇಲ್ಲಿರಲಿ ಬಿಡಿ. ಡಾಕ್ಟ್ರೇ, ಹಿರಣ್ಮಯಿ ದೇಹದ ಉಷ್ಣತೆ ಯಾಕೆ ಹೀಗೆ ವ್ಯತ್ಯಾಸ ಆಗ್ತಿದೆ ಅಂತ ನಮಗೆ ಗೊತ್ತು. ನೋಡಿ, ನೀವೇನು ಯೋಚನೆ ಮಾಡಬೇಡಿ. ಮಗುನ ನಮ್ಮ ಜೊತೆ ಕಳಿಸಿ, ನಾವು ನೋಡ್ಕೊಳ್ತೀವಿ. ಅಲ್ರಿ, ನಾನೊಬ್ಬ ಡಾಕ್ಟ್ರು, ನನಗಿಂತ ಹೆಚ್ಚಾಗಿ ಗೊತ್ತಾಗುತ್ತಾ ನಿಮಗೆ? ಮಗು ಜೀವ ಉಳಿಸ್ಕೊಡಿ ಅಂತ ಕರ್ಕೊಂಬಂದ್ರೆ ನೀವು ಈಗ ನೋಡಿದರೆ ನಮಗೆಲ್ಲ ಗೊತ್ತಿದೆ ಅಂತ ಹೇಳ್ತಾ ಇದ್ದೀರಿ. ಹೇಳಿ, ನಿಮ್ಗೇನು ಗೊತ್ತಿದೆ ಹೇಳಿ. ಡಾಕ್ಟ್ರೇ, ಮಗುಗೆ ಯಾಕೆ ಹೀಗಾಗ್ತಿದೆ ಅನ್ನೋ ಕಾರಣನ ನಾವು ನಿಮ್ಗೆ ಹೇಳಿದರೆ ನೀವು ಅದಕ್ಕೆ ಅಂದಾಚಾರ, ಮೂಢನಂಬಿಕೆ ಅಂತ ಹೇಳಿ ನಕ್ಕು ಬಿಡ್ತೀರಿ. ನೋಡಿ, ಮಗುಗೆ ಯಾಕೆ ಹೀಗಾಗಿದೆ, ಅದರ ಹಿನ್ನೆಲೆ ಏನು ಅನ್ನೋದೆಲ್ಲ ನಮಗೆ ಇರಲಿ. ನೀವು ದಯವಿಟ್ಟು ಮಗುನ ನಮ್ಮ ಜೊತೆ ಕಳಿಸ್ಕೊಡಿ. ನಾವು ಅದನ್ನು ಚೆನ್ನಾಗಿ ನೋಡ್ಕೊಳ್ತೀವಿ. ಆ ಮಗುಗೇನೂ ಆಗೋದಿಲ್ಲ, ಭಯ ಬೀಳಬೇಡಿ. ಆ ಮಗು ಯಾವತ್ತಿದ್ರು ಚೆನ್ನಾಗೇ ಇರುತ್ತೆ ಡಾಕ್ಟ್ರೇ. ಸರಿ, ಮಗುನ ಕಳಿಸ್ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀರಾ. ನಾಳೆ ದಿವಸ ಮಗುಗೇನಾದರೂ ಹೆಚ್ಚು ಕಮ್ಮಿ ಆದರೆ ನೀವೇ ಜವಾಬ್ದಾರಿ. ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ನಿಮಗೆ ಹೋಗಿರೋ ಮಾತು ವಾಪಸ್ ಬರುತ್ತೆ, ಕಿವಿನೂ ಇನ್ಮೇಲೆ ಚೆನ್ನಾಗಿ ಕೇಳಿಸುತ್ತೆ. ಅಮ್ಮನವ್ರಿಗೆ ಕೈ ಮುಗಿದು ಕೇಳ್ಕೊಳ್ಳಿ, ನಮಗೆ ಮೋಸ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ನಾನು ಹೇಳಿದ್ ನಿಮಗೆ ಅರ್ಥ ಆಗ್ತಿಲ್ವಾ? ಇರ್ಲಿ ಬಿಡಿ, ತಲೆ ಕೆಡ್ಸ್ಕೋಬೇಡಿ. ಹೀಗೆ ಮನಸ್ಸಿನಲ್ಲಿ ಬೇಡ್ಕೊಳ್ಳಿ. ಅಮ್ಮನವರು ನಮ್ಮನ್ನ ಕಾಪಾಡ್ತಾರೆ. ನೀವು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಇದು. ನಾನು ಹೇಳ್ದೆ ಕೆಟ್ಟ ದಾರಿಲಿ ಹೋಗಬೇಡಿ ಅಂತ, ಆದರೆ ನೀವು ನನ್ನ ಮಾತು ಕೇಳೇ ಇಲ್ಲ. ಅದಕ್ಕೆ ಹೀಗಾಗಿರೋದು. ಅಮ್ಮನವ್ರ ಕಾಲಿಗೆ ಬಿದ್ದು ಬೇಡ್ಕೋತೀನಿ ಅಂತ ಹೇಳಿ, ಎಲ್ಲ ಸರಿ ಹೋಗುತ್ತೆ. ಬನ್ನಿ. ನಮಸ್ಕಾರ. ಬರಬೇಕು. ಏನು ಅಮ್ಮನೋ ದರ್ಶನಕ್ಕೆ ಬಂದ್ರಾ? ಬನ್ನಿ ಬನ್ನಿ. ಎಲ್ಲಿ ನಿಮ್ಮ ಮಗಳು ಸೌಗಂಧಿಕ ಕಾಣಿಸ್ತಾ ಇಲ್ಲ? ಓ, ಶಾಲೆ ಕಳಿಸಿದಿರಾ? ಚಿಕ್ಕ ಯಜಮಾನ್ರೆ, ಯಾಕೇನು ಮಾತಾಡ್ತಾ ಇಲ್ಲ? ಯಾಕ್ರಮ್ಮ ಚಿಕ್ಕ ಯಜಮಾನ್ರೇನು ಮಾತಾಡ್ತಾನೆ ಇಲ್ಲ? ಮೈ ಹುಷಾರಿಲ್ವಾ? ಅಥವಾ ನನ್ನ ಮೇಲೆ ಏನಾದರೂ ಬೇಸರ ಮಾಡ್ಕೊಂಡಿದ್ದಾರಾ? ಇಲ್ಲ, ದೇವಸ್ಥಾನದಲ್ಲಿ ಆಗಿದ್ದು ನಿಮಗೆ ಗೊತ್ತಲ್ವಾ? ಹಿರಣ್ಮಯಿ ಮೇಲೆ ದುರ್ಗೆ ಬಂದಿದ್ದು, ಅವಳು ತ್ರಿಶೂಲ ಎಸ್ತಿದ್ದು, ಆಮೇಲೆ ಸಾಲಿಗ್ರಾಮ ಕಲ್ ಸಿಡ್ದೋಗಿದ್ದು. ಆಗ ಇವ್ರು ಮೂರ್ಛೆ ಹೋಗ್ಬಿಟ್ರು. ಎಚ್ಚರ ಆದ್ಮೇಲೆ ಮಾತು ಇಲ್ಲ, ಕಿವಿನೂ ಕೇಳಿಸ್ತಿಲ್ಲ. ಅವ್ರಿಗೆ ನಾವು ಏನು ಹೇಳಿದ್ರು ಗೊತ್ತಾಗ್ತಿಲ್ಲ. ಬರೀ ಕೈ ಸನ್ನೆ ಬಾಯಿ ಸನ್ನೆಲಿ ಅರ್ಥ ಮಾಡಿಸ್ಬೇಕಷ್ಟೆ. ಅದಕ್ಕೆ ಅಮ್ಮನವ್ರ ಹತ್ರ ಕರ್ಕೊಂಡ್ಬಂದಿದ್ದೀನಿ. ಅಮ್ಮನವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿದ್ರೆ ಅಮ್ಮನವ್ರು ಉದ್ಧಾರ ಮಾಡ್ತಾರೆ ಅನ್ನೋ ನಂಬಿಕೆ ನಂದು. ಇಲ್ಲ, ನೀವು ಮಾಡ್ತಾ ಇರೋದು ಸರಿಯಾಗೇ ಇದೆ. ಮಾತು ಕಿತ್ಕೊಂಡೋಳು ಮಾತು ಕೊಡದೇ ಇರ್ತಾಳ.
ನಿಮ್ಮ ನಿರ್ಧಾರ ಸರಿಯಾಗಿದೆ. ಅಮ್ಮನವ್ರ ಪಾದನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಅವಳೇ ಒಂದು ದಾರಿ ತೋರಿಸ್ತಾಳೆ, ಕಾಪಾಡ್ತಾಳೆ ಆ ತಾಯಿ. ಹೋಗಿ ಕರ್ಕೊಂಡೋಗಿ. ಸರಿ ಆಯ್ತು. ಚಿಕ್ಕ ಯಜಮಾನ್ರೆ, ನೀವೇನು ಚಿಂತೆ ಮಾಡಬೇಡಿ. ನಿಮಗೆ ಮಾತು ಬರುತ್ತೆ, ಕಿವಿನೂ ಕೇಳಿಸುತ್ತೆ. ಧೈರ್ಯವಾಗಿರಿ ಆಯ್ತಾ? ಅಮ್ಮನವ್ರಿದ್ದಾರೆ, ಕಾಪಾಡ್ತಾರೆ. ಸರಿ ಅಮ್ಮ, ಕರ್ಕೊಂಡೋಗಿ. ಬನ್ನಿ. ಬಾ ಮಗು, ಬಾ, ನಿಧಾನಕ್ಕೆ ಬಾ ಕಂದ. ಅಜ್ಜಿ, ಅಜ್ಜಿ ನೋಡಿ ಇಲ್ಲಿ ಹಿರಣ್ಮಯಿ ಬಂದಿದ್ದಾಳೆ. ಮಗು ಹಿರಣ್ಮಯಿ, ನಿನ್ನ ಎಂಟಿದ ದೋಷವೆಲ್ಲ ತೊಲಗೋಯ್ತು ತಾಯಿ. ಆ ವೈದ್ಯರು ನೀನು ಬದುಕೋದೇ ಇಲ್ಲ ಅಂತ ಹೇಳಿದ್ರು, ಆದರೆ ಬದುಕು ಬಂದುಬಿಟ್ಟೆ ನೀನು. ಈ ಮನೆ ಸೌಭಾಗ್ಯ ಕಣಮ್ಮ ನೀನು, ಈ ಮನೆ ಬೆಳಕು ನೀನು. ಬಾ ತಾಯಿ, ಬಲ್ಗಾಲಿಟ್ಟು ಒಳಗಡೆ ಬಾ. ಒಂದ್ ನಿಮಿಷ ದೇಶಕ್ರೆ. ನಮ್ಮ ಬಾಲಾಂಬಿಕೆ ಮನೆ ಒಳಗೆ ಬರ್ತಾ ಇದ್ದಾಳೆ. ಅವಳನ್ನ ಹಾಗೆ ಕರ್ಕೊಳಕ್ಕಾಗತ್ತಾ? ಅವಳಿಗೆ ದೃಷ್ಟಿ ತೆಗೆದು ಮನೆ ಒಳಗೆ ಕರ್ಕೊತೀನಿ. ಯಾರ ದೃಷ್ಟಿ ಬಿದ್ದಿರುತ್ತೋ ಏನ್ ಕತ್ತೇನೋ. ಹಾಳಿ ಕಣ್ಣು, ಮೂಳಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು. ಎಲ್ಲರ ಕೆಟ್ಟ ಕಣ್ಣು ಹಾಳಾಗೋಗ್ಲಿ. ಇದನ್ನ ಚೆಲ್ಬಿಟ್ಟು ಬರ್ತೀನಿ. ಮಗಳೇ, ನೀನ್ ಮನೆಗೆ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಎಲ್ಲ ಮಾರ್ಚಾಲ ಎಲ್ಲಿ ಬಂದಿದ್ದೀಯ? ಓಹೋ, ಶ್ರೀಚಕ್ರ ಇರೋ ಜಾಗಕ್ಕೆ ಬಂದು ಸೇರಿಬಿಟ್ರೆ ಇವತ್ತಲ್ಲ ನಾಳೆ ಶ್ರೀಚಕ್ರ ದಕ್ಕ ಬಿಡುತ್ತೆ ಅನ್ನೋ ದೂರಾಲೋಚನೆ. ನಾನೇ ಬುದ್ಧಿವಂತ ಅಂದ್ರೆ ನನಗಿಂತ ಬುದ್ಧಿವಂತಿಕೆ ತೋರಿಸ್ತಿದೀಯ. ಎಲ್ಲಿ ಹೋದ್ರೂ ನನ್ನ ಎದುರಾಳಿಯ ಕಾಣಿಸ್ಕೊತಾನೆ ಇರ್ತೀಯ ಅಲ್ವಾ? ಓಯ್, ಬನ್ನಿ. ಕೈ ಮುಗಿರಿ. ಏನ್ ಹಿಂಗೆ ನಿಂತಿದ್ದೀರಾ? ಕೈ ಮುಗಿರಿ. ತಾಯಿ, ನನ್ನ ಗಂಡ ಮಾಡಿದ ತಪ್ಪಿಗೆ ನಾನು ನಿನ್ನನ್ನು ಕ್ಷಮೆ ಕೇಳ್ತಿದ್ದೀನಿ. ಅವ್ರ ಅಜ್ಞಾನನ ಮನ್ನಿಸು. ಮಗಳ ಮೇಲೆ ಕುರುಡು ಅಭಿಮಾನನೋ ಏನೋ, ಅಥವಾ ತಾನೇ ಗೆಲ್ಲಬೇಕು ಅನ್ನೋ ಹಠನೋ, ಅಥವಾ ಇನ್ಯಾವ ಆಸೆನೋ ಗೊತ್ತಿಲ್ಲ. ಇಂಥ ತಪ್ಪು ಮಾಡಿದ್ದಾರೆ, ಅವರನ್ನ ಕ್ಷಮಿಸ್ಬಿಡು. ಕ್ಷಮಿಸ್ಬಿಡು ತಾಯಿ. ಯಾಕೆ ಹೀಗೆ ಮಾಡಿದೆ? ಯಾಕೆ ನನ್ನ ಮಾತು ಕಿತ್ಕೊಂಡೆ? ಯಾಕೆ ನನ್ನನ್ನು ಕಿವುಡನಾಗಿ ಮಾಡಿಬಿಟ್ಟೆ? ನಿನ್ನ ಮೇಲೆ ಸಿಟ್ಟಿಲ್ಲ ನನಗೆ. ನನ್ನ ಮಗಳು ಬಾಲಾಂಬಿಕೆ ಆಗಲಿ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಅಗ್ನಿ ಪ್ರೇತಕ್ಕೆ ಆಹ್ವಾನ ಕೊಟ್ಬಿಟ್ಟೆ. ಹಿರಣ್ಮಯಿ ಸೋಲ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಹಾಗೆ ನಡ್ಕೊಂಡ್ಬಿಟ್ಟೆ. ಹೇಳು, ಅದು ನನ್ನ ತಪ್ಪ? ಇದು ನಿನ್ನ ಮೇಲಿನ ಭಕ್ತಿಯಿಂದ ಹಾಗೆ ಮಾಡಿದ್ದೆ ಹೊರತು ನಿನ್ನನ್ನು ಒಲಿಸ್ಕೋಬೇಕು ಅನ್ನೋ ಆಸೆ ನನಗೂ ಇದೆ ಅಲ್ವಾ ತಾಯಿ? ಓ,
ಊರನ್ನು ಸುಟ್ಟರೆ ಜನಕ್ಕೆ ಹಿರಣ್ಮಯಿ ಮೇಲೆ ಕೋಪ ಬರುತ್ತೆ. ಆಗ ಅವಳು ಬಾಲಾಂಬಿಕೆ ಪಟ್ಟ ತಪ್ಪಿ ಅದು ನನ್ನ ಮಗಳಿಗೆ ಸಿಗಲಿ ಅನ್ನೋ ಆಸೆಯಿಂದ ಹಾಗೆ ಮಾಡಿಬಿಟ್ಟೆ. ಹೇಳು, ಇದು ನನ್ನ ತಪ್ಪ? ಯಾಕೆ ನನ್ನ ಮೇಲೆ ಸಿಟ್ಟು? ನನಗೆ ಮಾತು ಕೊಡು, ನನಗೆ ಶ್ರವಣ ದೋಷ ತಪ್ಪಿಸು. ಅಮ್ಮ ಮಹಾತಾಯಿ, ಇವ್ರಿಗೆ ಮತ್ತೆ ಮಾತು ಬರೋ ಹಾಗೆ ಮಾಡು, ಕಿವಿ ಕೇಳಿಸೋ ಹಾಗೆ ಮಾಡು. ನಮಗೆ ಪುಟ್ಟ ಮಗಳಿದ್ದಾಳೆ, ನಮ್ಮ ಜೀವನ ದೊಡ್ಡದಿದೆ. ನಾನು ಅವ್ರ ಹೆಂಡತಿಯಾಗಿ ಸೇವೆ ಮಾಡ್ತೀನಿ. ನಿನಗೇನು ಸೇವೆ ಮಾಡಬೇಕು ಹೇಳು? ಹೆಜ್ಜೆ ನಮಸ್ಕಾರ ಹಾಕಬೇಕಾ? ಉಪವಾಸ ಮಾಡಬೇಕಾ? ಉರುಳು ಸೇವೆ ಮಾಡಬೇಕಾ? ಇಲ್ಲ ವನವಾಸಕ್ಕೆ ಹೋಗ್ಬೇಕಾ? ಹೇಳು, ಏನು ಮಾಡಿದ್ರೆ ನಿನಗೆ ನಮ್ಮ ಮೇಲೆ ಸಿಟ್ಟು ಕಮ್ಮಿ ಆಗುತ್ತೆ ಅನ್ನೋದನ್ನು ಹೇಳು. ನನ್ನ ಜೀವದ ಕೊನೆವರೆಗೂ ನಿನ್ನ ಪಾದದ ಅಡಿಲಿ ಬಿದ್ದು ನಿನ್ನ ಸೇವೆ ಮಾಡ್ತೀನಿ. ಇವ್ರನ್ನ ಹೀಗೆ ಇರಿಸ್ಬೇಡ ತಾಯಿ, ಕೃಪೆ ತೋರ್ಸಮ್ಮ. ಶಾಸ್ತ್ರಿಗಳೇ, ಇವನ್ ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? ಇವನು ನಮ್ಮ ದೂರ ಸಂಬಂಧಿ. ವರ್ಷನಲ್ಲಿ ನಮ್ಮ ಹಿರಣ್ಮಯಿಗೆ ಚಿಕ್ಕಪ್ಪ ಆಗ್ಬೇಕು. ನಮಸ್ಕಾರ. ನಮಸ್ಕಾರ. ಏನಂದ್ರಿ? ಇವನು ನಿಮ್ಗೆ ದೂರದ ಸಂಬಂಧಿನ? ಹೌದು ಶಾಸ್ತ್ರಿಗಳೇ. ನೋಡಪ್ಪ ಕರಿಶಿವು, ಇವರು ನಮ್ಮೂರ ದೇವಸ್ಥಾನದ ಧರ್ಮದರ್ಶಿಗಳು. ಇವರ ಹೆಸರು ವಿರೂಪಾಕ್ಷ ಶಾಸ್ತ್ರಿಗಳು ಅಂತ. ಇವರು ಮುಂದಾಳತ್ವದಲ್ಲಿ ಕಣಪ್ಪ ನಮ್ಮೂರಿನಲ್ಲಿ ಎಲ್ಲಾ ಕಾರ್ಯಗಳು ನಡೆಯೋದು. ಓ ಹೌದಾ, ತುಂಬ ಸಂತೋಷ. ರಶ್ಮಿ, ಬಂಗಾರಿ, ನಿಮ್ಮಿಬ್ರ ಜೊತೆ ಸ್ವಲ್ಪ ಮಾತಾಡಬೇಕು. ಹೀಗೆ ಬನ್ನಿ. ಎಷ್ಟೊತ್ತು ಕಾಯೋದು? ಗಾಡಿಯಲ್ಲಿ ಇದೆಕ್ಕ ಮುಂದೆ ಹೆಂಗಿದ್ದೀರಾ ಅಕ್ಕ? ಈ ಸ್ವರ್ಣ ಯಾವತ್ತಿಗೂ ಚೆನ್ನಾಗಿರ್ತಾಳ ಕಣೋ. ನನ್ನ ಜೈಲ್ಗೆ ಹಾಕಿದ್ರೆ ಹಾಳಾಗ್ಬಿಡ್ತೀನಾ? ನನ್ನ ಅಂತಸ್ತು ಇನ್ನೂ ಜಾಸ್ತಿ ಆಗುತ್ತೆ. ಹುನಕ್ಕ, ಹೌದು. ಈಗ ನಾನು ಬಂದಿದ್ದೀನಲ್ವಾ, ಈಗ ನೋಡು ಯಾರ್ಯಾರ ಹಣೆ ಬರ ಏನೆಲ್ಲ ಆಗುತ್ತೆ ಅಂತ. ಎಲ್ಲಿದ್ದಾಳೆ ಆ ಪೊಲೀಸ್ನವಳು? ಹಾ, ಪೊಲೀಸ್ನವಳ ಗೊತ್ತಿಲ್ಲ ಅಕ್ಕ. ಯಾಕಲ್ಲೇ, ಯಾಕೆ ಗೊತ್ತಿಲ್ಲ? ಒಂದ್ ಕಣ್ಣಿಟ್ಟಿರು ಅಂತ ಹೇಳಿದ್ದೆ ತಾನೇ? ಇಟ್ಟಿದ್ದೆ ಅಕ್ಕ, ಆದ್ರೆ ಈಗ ಅವಳು ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟಿದ್ದಾಳೆ. ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾಳ ಅವಳು? ಹುನಕ್ಕ, ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ತುಂಬಾ ದಿನ ಆಗಿದೆ ಅಕ್ಕ. ಅವಳು ಹೆಂಗೋ ಕೆಲಸ ಬಿಟ್ಲವಳು. ನಾನ್ ಸುಮ್ನೆ ಬಿಡೋದೇ ಇಲ್ಲ ಅವಳನ್ನ. ಅವಳು ಮತ್ತೆ ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊಳ್ಳೇಬೇಕು. ಸೇರಿಸ್ತೀನಿ, ಆಮೇಲೆ ನನ್ನಾಟ ಶುರು ಆಗುತ್ತೆ. ಹಾ ಹುನಕ್ಕ, ಹೌದು. ಅವಳೀಗ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಅವಳಿಗೆ ತನ್ನೋರಂತ ಯಾರ್ಯಾರಿದ್ದಾರೆ ಅನ್ನೋ ಎಲ್ಲ ಮಾಹಿತಿ ಇನ್ನೊಂದ್ ಗಂಟೆಯಲ್ಲಿ ನನಗ್ ಗೊತ್ತಾಗ್ಬೇಕು. ಗೊತ್ತಾಗಿಲ್ಲ ಅಂದ್ರೆ ಗೊತ್ತು ತಾನೆ ನಿನ್ ಗತಿ ಏನಾಗುತ್ತೆ ಅಂತ. ಎತ್ತೋ ಗಾಡಿ. ನಾನು ನಿಮ್ಮಿಬ್ಬರು ಇಲ್ಲಿಗೆ ಯಾಕೆ ವಾಪಸ್ ಕರ್ಕೊಂಡ್ಬಂದೆ ಅಂದರೆ, ಏನೋ ಅಮ್ಮನವ್ರ ಕೃಪೆ, ನಮ್ಮ ಹಿರಣ್ಮಯಿ ಬದುಕಿ ವಾಪಸ್ ಬಂದ್ಬಿಟ್ಲು. ಅದಕ್ಕೆ ಆ ಅಮ್ಮನವ್ರಿಗೆ ನಾವು ಎಷ್ಟು ಕೃತಜ್ಞತೆ ಅರ್ಪಿಸಿದ್ರು ಸಾಲದು. ಹೌದು ದೇಶಿಕ್ರೆ, ಏನೋ ನಡಿಬಾರದು ನಡೆದು ಹೋಯ್ತು. ಇನ್ನು ಮುಂದೆ ಒಂದು ಮಾತು ಮಾತ್ರ ಜ್ಞಾಪಕದಲ್ಲಿಟ್ಕೊಳ್ಳಿ, ನಾವೆಲ್ಲ ಸದಾ ಎಚ್ಚರದಿಂದ ಇರಬೇಕು.
ಏನು ಹೇಳ್ತಿದ್ದೆ ದೇಶಿಕ್ರೆ? ಎಚ್ಚರಿಕೆ ಅಂದ್ರೆ ಏನು? ನೋಡಿ, ಇಷ್ಟೆಲ್ಲ ಯಾಕಾಯ್ತು, ಏನೆಲ್ಲ ನಡೀತು, ನಾನು ಯಾಕೆ ಆಸ್ಪತ್ರೆಗೆ ಸೇರಿದ್ದೆ, ಇದರೆಲ್ಲದರ ಹಿಂದಿನ ಕಥೆ ಏನು, ಇದು ಯಾವುದು ಹಿರಣ್ಮಯಿಗೆ ಗೊತ್ತಿಲ್ಲ. ಅವಳಿಗೆ ಗೊತ್ತಿರೋದು ಒಂದೇ, ಕೊಳ್ಳಿ ದೆವ್ವ ಬಂತು, ತಾನು ಮೂರ್ಛೆ ಹೋದೆ ಅನ್ನೋದು ಅಷ್ಟೇ. ಸರಿ, ಅದಕ್ಕೆ ಚಂದ್ರಧರನ ಕಾರಣಕ್ಕೆ ಹೀಗಾಯ್ತು ಅನ್ನೋದಾಗ್ಲಿ, ತಾನು ಅವನನ್ನು ಬೆನ್ನಟ್ಟಿ ಹೋದೆ ಅನ್ನೋದಾಗ್ಲಿ, ದುರ್ಗಿಯಾಗಿ ಅವಳು ಅವನ ಹತ್ರ ತ್ರಿಶೂಲ ಎಸ್ತಿದ್ದಾಗ್ಲಿ, ಅಥವಾ ಚಂದ್ರಧರನಿಗೆ ಮಾತು ಹೋಗಿದ್ದಾಗ್ಲಿ, ಇದ್ಯಾವುದೂ ಅವಳಿಗೆ ಗೊತ್ತಿಲ್ಲ. ಅವಳ ನೆನಪಿನಲ್ಲಿ ಇದ್ಯಾವುದೂ ಉಳಿದಿಲ್ಲ. ಈಗ ನಾನು ನಿಮ್ಮಿಬ್ಬರನ್ನು ಕೇಳ್ಕೊಳ್ಳೋದು ಏನು ಅಂತಂದರೆ, ದಯವಿಟ್ಟು ಅವಳನ್ನು ಬಾಡಿಗೆ ಅವಳಿಗೆ ಬಿಟ್ಬಿಡಿ. ಈ ಘಟನೆ ಬಗ್ಗೆ ಅವಳಿಗೆ ಹೇಳೋದಾಗ್ಲಿ ಕೇಳೋದಾಗ್ಲಿ ಇದ್ಯಾವುದನ್ನು ಮಾಡಬೇಡಿ. ಹೌದು ನೋಡಿ, ಈ ವಿಷಯ ಯಾವುದೇ ಕಾರಣಕ್ಕೂ ಹಿರಣ್ಮಯಿಗೆ ಗೊತ್ತಾಗಬಾರ್ದು. ಅದಿನ್ನು ಪುಟ್ಟ ಮಗು, ಎಳೆ ಮನಸ್ಸು, ಅದಕ್ಕೆ ತನ್ನಿಂದ ಹೀಗೆಲ್ಲ ಆಗಿದೆ ಅನ್ನೋದು ಗೊತ್ತಾದರೆ ಆ ಮಗು ತುಂಬ ನಂತ್ಕೊಳ್ಳುತ್ತೆ. ನೀವು ಯಾರೂ ಈ ವಿಷಯ ಮಾತಾಡಬಾರ್ದು, ಸರಿನಾ? ಅಷ್ಟೇ ಅಲ್ಲ, ಈ ವಿಷಯ ಆ ಮಗುಗೆ ಗೊತ್ತಾದರೆ ಮುಂದೆ ಏನಾಗುತ್ತೋ ಅನ್ನೋ ಭಯದಿಂದ ನಾನು ಹೀಗೆ ಹೇಳ್ತಿದ್ದೀನಿ. ತಪ್ಪು ತಿಳ್ಕೊಬೇಡಿ. ನಮಗೀಗ ಹಿರಣ್ಮಯಿ ಯೋಗಕ್ಷೇಮ ಮುಖ್ಯ ಅಲ್ವೇ? ಬನ್ನಿ ದೇಶಿಕ್ರೆ. ಶಾಸ್ತ್ರಿಗಳೇ, ಅಂತೂ ನಮ್ಮ ಹಿರಣ್ಮಯಿ ಸುರಕ್ಷಿತವಾಗಿ ಮನೆಗೆ ಬಂದು ಸೇರಿದ್ಲು. ನಾನೇನು ಬರ್ತೀನಿ ತಾಯಿ. ಪುಟ ಹಿರಣ್ಮಯಿ, ಜೋಪಾನ ಕಂದ, ಬರ್ಲಾ?